ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಅವರವರ ಅಭಿಪ್ರಾಯವನ್ನು ತಿಳಿಸಿದ್ರು. 40 ವರ್ಷಕ್ಕೆ ಹಿಂದೆ ನಾವೊಂದು ಇದೇ ಥರ ಒಂದು ಸಂಘ ಮಾಡಿದ್ವಿ. ಆ ಸಂಘದ ಹೆಸರು ಗೊಲಗೋತ. ಯಾರ್ಯಾರು ಈ ಚರ್ಚ್ಗಳಲ್ಲಿ ಒಳ್ಳೆ ವಾಯ್ಸ್ ಇದೆಯೋ ಅವ್ರಿಗೆಲ್ಲ ಆಡಿಷನ್ ಮಾಡೋದು, ಅವ್ರ ಕ್ಯಾಸೆಟ್ಗಳಲ್ಲಿ ಕರೆದು ಆಡಿಸೋದು, ಈ ಥರ ಒಂದು ಸಂಘ. ಅದರಲ್ಲಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರ್ದು ಫ್ಯೂಚರ್ ಏನೇನಿದೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ಸಂಘ ಮಾಡೋದು ತುಂಬ ಕಷ್ಟ. ಮ್ಯೂಸಿಕ್ಕಿಗೆ ಜಾತಿ ಇಲ್ಲ, ನಮ್ಗೆ ಅದ್ರ ಭಯನೂ ಇಲ್ಲ. ಯಾವ ಜಾತಿನಾದರೂ ಎಲ್ಲೂ ಯಾವ ಭಾಷೆಗಾದರೂ ಆಡ್ಬೋದು. ಆದರೆ ಅವರ ಒಂದು ಪ್ರಯತ್ನ ಇದೆಯಲ್ಲ, ಅವರ ಲಿಸ್ಟು ನೋಡಿದ್ರೆ ಒಂಥರ ಹೆದರಿಕೆ ಆಗುತ್ತೆ. ಈ ಥರದವರು ಸೇರಿ ಒಂದು ಸಂಘ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಕೊಡೋದು ನಮ್ಮ ಕರ್ತವ್ಯ. ಇವಾಗ ಆ ಸಂಘ ನಾನು ಹೇಳಿದೆ 40 ವರ್ಷಕ್ಕೆ ಹಿಂದೆ ಮಾಡಿದ್ದು ನಾವು. ಅದರಿಂದ 9 ಜನ ಇವಾಗ ಸೂಪರ್ ಸ್ಟಾರ್ ಆಗಿದ್ದಾರೆ. ಪ್ರಕಾಶ್ ರಾಜ್, ಸಾಧು ಕೋಕಿಲ, ನಾನು, ಆಮೇಲೆ ನಮ್ಮ ಜ್ಯೋತಿಕಾ ಅಂತ ಒಬ್ಬ ಫಿಲ್ಮ್ ಆ್ಯಕ್ಟರ್ ನೋಡಿರಬೇಕು ನೀವು. ಈ ಥರದ್ದೆಲ್ಲ ಸೇರಿ ಒಂದು ಸಂಘ ಮಾಡಿದ್ವಿ. ಅದು ನಮ್ಗೆ ಗೊತ್ತಿಲ್ಲ, ಆವಾಗ ಪೇಜರೂ ಇಲ್ಲ, ಮೊಬೈಲೂ ಇಲ್ಲ. ಇವಾಗ ನಿಮಗೆ ಫೋನ್ ಮಾಡ್ಬೋದು, ಇದು ಮಾಡ್ಬೋದು. ಮನೆಗೆ ಹೋಗಿ ಕರ್ಕೊಂಬಂದು ಅವ್ರ ಸಂಘ ಮಾಡಿ ಅದನ್ನು ಬೆಳೆಸಿದ್ವಿ. ಈಗ ಅದು ದೊಡ್ಡ ಮರವಾಗಿ ಬೆಳೆದಿದೆ. ಫಾದರ್ ಹೇಳಿದ್ರು, ಒಂದು ಮರ ಬೆಳೆಸ್ಬೋದು, ಬೆಳೆಯೋ ತನಕ ಕಾಯಬೇಕು ಅಂತ. ನಾವು ಕಾದ್ವಿ. ಇವಾಗ 200 ಪಿಕ್ಚರ್ ಮೇಲೆ ನಾನು ಮ್ಯೂಸಿಕ್ ಮಾಡಿಬಿಟ್ಟೆ. 16 ಪಿಕ್ಚರ್ ಡೈರೆಕ್ಷನ್ ಆಗೋಯ್ತು. ನಮ್ಮ ಸಂಘದಲ್ಲಿ ಇದ್ದವ್ರಿಗೆಲ್ಲ ಬೆಳೆಸಿದ್ವಿ. ಅವರೆಲ್ಲ ಇವಾಗ ಎಲ್ಲೆಲ್ಲೋ ಇದ್ದಾರೆ. ನಂಬರ್ 1 ಕ್ಯಾಮ್ರಾಮ್ಯಾನ್. ನಾವು ಫಸ್ಟ್ ಬಂದಿದ್ದೆ ಪಿಕ್ಚರ್ ಉಶ್ ಅಂತ ಕೇಳಿರ್ಬೇಕು ನೀವು. ಉಶ್ ಅಂತ ಒಂದು ಪಿಕ್ಚರು, ಉಪೇಂದ್ರ ಅವರು ಎಲ್ಲ. ನಮಗೆ ಒಂದು ಲಾಡ್ಜ್ ಇಲ್ಲ ನಮಗೆ ಸ್ಕ್ರಿಪ್ಟ್ ಮಾಡೋಕ್ಕೆ. ಆ ಪಿಕ್ಚರ್ ನಾವೇ ಸೇರ್ಕೊಂಡು ಅದೇ ಥರ ಈ ಸಂಘ ಒಂದು ಸುಮ್ಮನೆ ಬಂದ್ವಿ, ಯಾರೋ ಆಡಿರೋ ಹಾಡನ್ನ ಆಡಿಬಿಟ್ವಿ ಕರೋಕ್ಯದಲ್ಲಿ ಅಲ್ಲ. ಅವರೇ ನಿಮ್ಮ ಸಂಘದಲ್ಲಿ ಒಂದು ಯಾವುದಾದ್ರು ಒಂದು ಮ್ಯೂಸಿಕ್ ಮಾಸ್ಟರ್ನ ಕರೆಸಿ ವೀಕ್ಲಿ ಒನ್ಸು ಈ ಥರ ಸಿಂಗರ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ ಅವರಿಗೆ. ಯಾಕಂದರೆ ನಿಮಗೆ ಸ್ವರ ಬರೋಲ್ಲ, ಯಾರೋ ಆಡಿರೋದನ್ನು ಕೇಳಿ ಆಡ್ತೀರ ಅಷ್ಟೇ. ಅದು ಯಾವ ರಾಗ, ಏನು ಶ್ರುತಿ, ಏನು ತಾಳ. ಇವಾಗ ಒಂದು ಹಾಡು ಹೇಳ್ಬೇಕು ಅಂದರೆ ಎಲ್ಲಿ ಬ್ರೀತ್ ತಗೋಬೇಕು ಅಂತಲೂ ಎಕ್ಸಸೈಸ್ ಇದೆ. ಆಮೇಲೆ ನಾವು ಯಾವ ಪಿಚ್ ನಮಗೆ ರೀಚ್ ಆಗುತ್ತೆ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದೋ ಆಡಿರೋದು ಆಡ್ಬಿಟ್ಟು ಇಲ್ಲಿ ಕಷ್ಟಪಟ್ಕೊಂಡು ಏನಕ್ಕೆ. ಮ್ಯೂಸಿಕ್ ಕಲೀರಿ. ಈ ಕರೋಕೆ ಜೊತೆಯಲ್ಲಿ ಮ್ಯೂಸಿಕ್ ಇದ್ದರೆ ತುಂಬ. ಶಿವರಂಜನಿ ರಾಗ ಅಂತ ನಾನು ಹೇಳಿದ್ರೆ ಸರಿಗಪದ ಸದಪ ಗರಿ ಅಷ್ಟೇ ಸ್ವರ ಬರೋದು. ಯಾವುದೋ ಒಂದು ಹಿಂದೋಳನ, ಯಾವುದೋ ಬೀಲು ರಾಗನ ಗೊತ್ತಿರಬೇಕು ಆಡೋರಿಗೆ. ಆವಾಗ ಅವ್ರಿಗೆ ಆ ಪಿಚ್ಚು, ಆ ಮ್ಯೂಸಿಕ್ನ ಅನುಭವಿಸಿ ಆಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ದಯವಿಟ್ಟು ಈ ಕರೋಕೆ ಜೊತೆಯಲ್ಲಿ ಮ್ಯೂಸಿಕ್ ಕಲೀರಿ. ವಾಯ್ಸ್ ಚೆನ್ನಾಗಿದೆ. ಮೇಡಮ್ ಒಬ್ಬರು ಆಡಿದ್ರು ಒಂದು ಗಜಲ್ಲು, ಯಾರ ಹೆಸರು ಅಲ್ಲಿ ಕನ್ನಡಕ್ಕೆ ಹಾಕಿದಾರಲ್ಲ, ಸುಮನ. ತುಂಬ ಒಳ್ಳೆ ಸೆಲೆಕ್ಷನ್ ಅದು. ಜಗದೀಶ್ ಸಿಂಗ್ ಆಡಿಂಥ ಸಾಂಗ್ ಅದು. ಆ ಪಲ್ಲಕ್ಕು, ಆ ಒಂದು ಫೀಲು ನೀವು ಆಡ್ತಾ ಇರಬೇಕಾದ್ರೆ ಅದು ತುಂಬ ಇಷ್ಟ ಆಯಿತು ನನಗೆ. ಆ ಥರ ಮ್ಯೂಸಿಕ್ಕು ಜೊತೆಯಲ್ಲಿ ಕಲ್ತ್ಕೋಬೇಕು. ಮ್ಯೂಸಿಕ್ ಇಲ್ಲದೆ ನೋಡಿ, ಒಂದು ಮ್ಯೂಸಿಕ್ಕು ಬ್ಲಡ್ಡಲ್ಲಿರಬೇಕು, ಇಲ್ಲ ಗಾಡ್ ಗಿಫ್ಟು. ದುಡ್ಡು ಕೊಟ್ಟು ಮ್ಯೂಸಿಕ್ನ ತಗೊಳ್ಳೋಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಇದು ಸತ್ಯ. ದುಡ್ಡಿದೆ ಅಂತ ಮ್ಯೂಸಿಕ್ ಆಗೋದಿಲ್ಲ. ಒಂದು ಬ್ಲಡ್ಡಲ್ಲಿರಬೇಕು, ಇಲ್ಲ ಗಾಡ್ ಗಿಫ್ಟ್. ಅದನ್ನು ನಿಮಗೆಲ್ಲ ಇದೆ. ಎಷ್ಟು ಚೆನ್ನಾಗಿ ಒಳ್ಳೆಯ ವಾಯ್ಸ್ಗಳಿದೆ. ಸುಮ್ಮನೆ ಯಾರೋ ಆಡಿದ ನಾವು ಕರೋಕೆದಲ್ಲಿ ಬಂದು ಆಡಿಬಿಟ್ರೆ ನಾನು ಸಿಂಗರ್ ಅಲ್ಲ. ಮ್ಯೂಸಿಕ್ ಕಲ್ತಿರ್ಬೇಕು. ಇದನ್ನು ನಾನು ಅವರಿಗೆ ಇವತ್ತು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ನಾನು ಬರಬೇಕಾದ್ರೆ ಇಲ್ಲೊಂದು ಮಾಸ್ಟರ್ ಇರಬೇಕು ನಿಮ್ಮ ಸಂಘದಲ್ಲಿ. ವೀಕ್ಲಿ ಒನ್ಸು ಬಂದು ಅವ್ರು ಏನೇನು ರಾಗದು ಸರಳಿ ವರ್ಷ ಇಂದ ಹಿಡಿದು ಎಷ್ಟೋ ಇದೆ. ನೀವು ಹೋಗಿ ಏನೋ ಕಚೇರಿ ಮಾಡಬೇಕು ಅಂತ ಏನಿಲ್ಲ, ಬೇಸಿಕ್ಕು. ಇವಾಗ ನಾವು ಎಷ್ಟು ಹೋದಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಹೂವೇ ಹೂವೇ. ಕವಿತಾ ಕೃಷ್ಣಮೂರ್ತಿಯವರು ಇವಾಗಲೂ ಹಾಡನ್ನ CD ಆವಾಗ ಅದನ್ನು ಕಾರಲ್ಲಿ ಇಟ್ಕೊಂಡು ಕೇಳ್ತಾರೆ. ಸೊ ನೀವು ಲವ್ ಮಾಡಬೇಕಂದ್ರೆ ಮ್ಯೂಸಿಕ್ ಜೊತೆಲಿ ಇರಬೇಕು.
ಮ್ಯೂಸಿಕ್ ಕಲೀಲಿಲ್ಲ ಅಂದ್ರೆ ಆಗಲ್ಲ. ಇವಾಗ ಯಾರೋ ಆಡಿದ್ರು ಆರ್ಕೆಸ್ಟ್ರಾ ಸಿಂಗರ್ಸು ಅಷ್ಟೇ. ಆ ಕಾರ್ಯಕ್ರಮದ ಇದು ಇವಾಗಂತೂ ಐಪಾಡ್ ಲೈವೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಐಪಾಡ್ ಇಟ್ಕೊಂಡು ಆಡ್ತಾ ಇರ್ತಾರೆ. ತುಂಬ ಬೇಜಾರಾಗುತ್ತೆ. ಒಂದು ಒಳ್ಳೆ ವಾಯ್ಸು ದೇವರು ಕೊಟ್ಟಾಗ ಸಂಗೀತ ಪಾಠ ಮಾಡಿ, ಮ್ಯೂಸಿಕ್ ಕಲೀರಿ. ಆವಾಗ ನಿಮ್ಗೆ ಆ ಫೀಲ್ ಏನು ಮ್ಯೂಸಿಕ್ ಅಂತ ಗೊತ್ತಾಗುತ್ತೆ. ಅಷ್ಟು ಒಂದು ಶಕ್ತಿ ಇದೆ ಮ್ಯೂಸಿಕ್ಗೆ. ಯಾವುದೇ ಚಿಂತೆ ಇದ್ದರೂ ಮರಿಬೋದು. ಏನೇ ಒಂದು ಹೆಡ್ಫೋನ್ ಹಾಕ್ಕೊಂಡ್ರು ನಾವೇನು ಬ್ಯಾಕ್ ಇದು ಮಾಡಿದ್ವಿ ಎಲ್ಲನೂ ಮರಿಬೋದು. ಸೊ ನೀವು ಮ್ಯೂಸಿಕ್ ಕಲೀಲಿಲ್ಲ ಅಂದರೆ ನೀವು ಎಷ್ಟು ಆಡಿದ್ರೂ ವೇಸ್ಟೇ ಅದು. ನೀವು ಅವ್ರಿಗೆ ಹೇಳಿದ್ದೀನಿ, ನೆಕ್ಸ್ಟು ಅವರು ಒಳ್ಳೆ ಮಾಸ್ಟ್ರ್ ನಾನೇ ಕೊಡಿಸ್ತೀನಿ. ಹಾಂ, ಒಳ್ಳೆ ಮಾಸ್ಟ್ರ್ ಬಂದು ಪಾಠ ಮಾಡಿದೆ. ವಾರಕ್ಕೊಂದು ಸರಿ ಎಲ್ಲರೂ ಬನ್ನಿ. ಫುಲ್ಲು ಅಡಿಪಾಯ ಚೆನ್ನಾಗಿರಬೇಕು. ಯಾವಾಗಲೂ ಮನೆ ಹೆಂಗೆ ಬೇಕಾದ ಕಟ್ಕೋಬೋದು. ಅಡಿಪಾಯ ಚೆನ್ನಾಗಿತ್ತರೇ ಮ್ಯೂಸಿಕ್ಕು ಅಂತ ಹೇಳ್ತಾ ನಿಮಗೆ ಅಷ್ಟೇ. ನಾನೇನೋ ತಲೆ ತಿಂದಿದ್ರೆ ಕ್ಷಮಿಸ್ಬಿಡಿ.